ಆಯ್ತು ಬುದ್ಧಿವಂತ ಹೇಳಿ ಸಾಕು ನಿಮ್ ಬುದ್ಧಿವಾದ ನಮ್ಗೆ. ಆಯ್ತು ಕೂತ್ಕೊಳ್ಳಿ ಚಂದ್ರಪ್ಪ ಅವರೇ, ಆಯ್ತು ಅಲ್ಲಿ ಕೂತ್ಕೊಳ್ಳಿ, ಆಯ್ತು ಹೌದಾ. ನಾನು ಇಲ್ಲ ಅಂತ ಹೇಳಿ ನೋಡಿ, ಪ್ರತಿಪಕ್ಷ ತಾವೇನಿವತ್ತು ಹೇಳ್ತಿದ್ದೀರಾ ಅದು ನಾನು ತಪ್ಪಂತ ಹೇಳುದಿಲ್ಲ. ಸರ್ಕಾರದೆಲ್ಲ ಮಂತ್ರಿಗಳೆಲ್ಲರೂ ಕೂಡ ಇರಲೇಬೇಕು. ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ. ಇಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ. ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಆಯ್ತು ನಾನು ಹೇಳಿ ಕೇಳಿ, ಮುನಿಯಪ್ಪನ ಮಂತ್ರಿ ಅವರು ಕೇಳಿ, ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರು ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಅವ್ರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾಯಂಕಾಲಕ್ಕೆ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗಿ ಮತ್ತೆ ಯಾಕೆ ಮಂತ್ರಿ ಆಗ್ಬೇಕು? ಬರುವವರು ಕೂತ್ಕೊಳ್ಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಿಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನ್ ಅವ್ರೊಬ್ರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ. ಅದೇ ಅವ್ರು ಹೇಳಿದಾಗ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಗೊಳ್ಳುವ, ನೀವು ಮಧ್ಯಾಹ್ನ ಮಾತಾಡಿ.